ಬಿಬಿಎಂಪಿಗೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಪರಿಸ್ಥಿತಿ. ಬೀದಿ ದೀಪಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಬೀದಿ ದೀಪಗಳು ಇಲ್ಲ ಬೆಂಗಳೂರಿನಲ್ಲಿ. ಅಷ್ಟೊಂದು ಪರಿಸ್ಥಿತಿ ಕುಲಿಗೆಟ್ಟು ಹೋಗಿದೆ. ಹಲವು ರಸ್ತೆಗಳಲ್ಲಿ ಬೀದಿ ದೀಪಗಳೇ ಸರಿ ಇಲ್ಲ. ಅಂಥದ್ರಲ್ಲಿ ವೈಬ್ರೆಂಟ್ ಬೆಂಗಳೂರು ಅನ್ನುವಂಥ ಯೋಜನೆ ಮಾಡಕ್ಕೆ ಹೊರಟಿದ್ದಾರೆ. ಈ ವೈಬ್ರೆಂಟ್ ಬೆಂಗಳೂರಿಗೆ 50 ಕೋಟಿ ರೂಪಾಯಿ ಕಾಸು ಬೇರೆ ಎತ್ತಿಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳ ಸುಂದರೀಕರಣ ಅಂತೆ. ಜುಟ್ಟಿಗೆ ಮಲ್ಲಿಗೆ ಹೂವು ಆಮೇಲೆ ಮುಡ್ಕೊಳ್ಳೋರುತ್ತೆ. ಸ್ವಾಮಿ ಫಸ್ಟ್ ಹೊಟ್ಟೆಗೆ ಇಟ್ಕೊಡಿ, ಬೀದಿ ದೀಪ ಕೊಡಿ, ಅಗತ್ಯ ಮೂಲ ಸೌಕರ್ಯಗಳನ್ನು ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಮಲ್ಲೇಶ್ವರದ ಸ್ಯಾಂಕಿ ರಸ್ತೆಯಲ್ಲಿ ಬೀದಿ ದೀಪಗಳೇ ಇಲ್ಲ. ಬೇರೆ ಒಳಗಡೆ ಇಂಟೀರಿಯರ್ ಏರಿಯಾಸ್ ಹೋಗಲಿ, ಮಲ್ಲೇಶ್ವರಂ ಸ್ಯಾಂಕಿ ರಸ್ತೆಯಲ್ಲಿ ಬೀದಿ ದೀಪಗಳಿಲ್ಲ. ರಿಪಬ್ಲಿಕ್ ಕನ್ನಡ ಬೀದಿ ದೀಪಗಳ ಕುರಿತಾಗಿ ರಿಯಾಲಿಟಿ ಚೆಕ್ ಮಾಡಿದೆ. ಏನಿದೆ ಪರಿಸ್ಥಿತಿ ಬೆಂಗಳೂರು ಅಂತ ನೋಡಿ. ಕ್ರೈಮ್ ಆಕ್ಟಿವಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕಾಗಲ್ಲ? ಈ ರೀತಿ ಬೀದಿ ದೀಪಗಳೇ ಇಲ್ಲ. ಮೇನ್ ರೋಡಲ್ಲೇ ಬೀದಿ ದೀಪ ಇಲ್ಲ. ಮಲ್ಲೇಶ್ವರಂ ಸ್ಯಾಂಕಿ ರೋಡಲ್ಲೇ ಬೀದಿ ದೀಪಗಳಿಲ್ಲ. ಕತ್ಲಲ್ಲಿ ಜನ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗೋರ ಪರಿಸ್ಥಿತಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಬೀದಿ ದೀಪಗಳೇ ಇಲ್ಲ ಅಂಥದ್ರಲ್ಲಿ ಬ್ರ್ಯಾಂಡ್ ಕಾಣಿಸಲ್ಲ. ಕುಣಿ ಏನಾದರೂ ಇದ್ರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ದರೆ ಉತ್ತಮ ಅಂತ ಅನಿಸುತ್ತೆ. ಭಯ ಆಗುತ್ತೆ, ಯಾಕಂದರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ. ಕುಣಿ ಏನಾದರೂ ಇದ್ದರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ದರೆ ಉತ್ತಮ ಅಂತ ಅನಿಸುತ್ತೆ. ಭಯ ಆಗುತ್ತೆ, ಯಾಕಂದರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ. ಕುಣಿ ಏನಾದರೂ ಇದ್ದರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ದರೆ ಉತ್ತಮ ಅಂತ ಅನಿಸುತ್ತೆ. ಭಯ ಆಗುತ್ತೆ, ಯಾಕಂದರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್. ಬಿಬಿಎಂಪಿ ಇತ್ತೀಚೆಗೆ ಜನರ ಮೇಲೆ ಎಲ್ಲ ತೆರಿಗೆ ಹೊರೆಯನ್ನು ಹಾಕ್ತಾ ಇದೆ. ಒಂದು ಕಡೆ ಕಸದ ತೆರಿಗೆಯನ್ನು ಕಟ್ಟಿ, ಮತ್ತೊಂದು ಕಡೆ ಮನೆ ಮುಂದೆ ನಿಲ್ಲಿಸುವಂತಹ ಕಾರ್ ಪಾರ್ಕಿಂಗಿಗೂ ಕೂಡ ಹಣವನ್ನು ಕಟ್ಟಬೇಕು ಅಂತ ಹೀಗೆ ತೆರಿಗೆ ಹಣವನ್ನು ವಸೂಲಿ ಮಾಡೋ ಅತ್ತ ಚಿತ್ತವನ್ನು ನೆಟ್ಟಿದೆ. ಆದರೆ ತನ್ನ ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ಎಡವಿರುವಂಥದ್ದು ಅಂದರೆ ಪ್ರಮುಖವಾಗಿ ಬೀದಿ ದೀಪಗಳ ನಿರ್ವಹಣೆ ಇವತ್ತು ಇಲ್ಲ. ರಿಯಾಲಿಟಿ ಚೆಕ್ ಭಾಗವಾಗಿ ನಾವಿವಾಗ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗೂ ಕೂಡ ಬೀದಿ ದೀಪವನ್ನು ಹಾಕೇ ಇಲ್ಲ. ಈ ಒಂದು ರಸ್ತೆಯಲ್ಲಿ ಸುಮಾರು ವಾಹನಗಳು ಇವತ್ತು ಓಡಾಡುತ್ತೆ. ಇದೊಂದು ದೊಡ್ಡ ಪ್ರತಿಷ್ಠಿತ ಯೂನಿವರ್ಸಿಟಿ ಕೂಡ ಇದೆ. ಆದರೆ ನೀವು ನೋಡ್ಬೋದು ಲೈಟ್ ಪೋಲ್ ಇದೆ, ದೀಪ ಉರಿತಾ ಇಲ್ಲ. ಒಂದು ಕಡೆ ಬಿಬಿಎಂಪಿ ಎಲ್ಲ ತೆರಿಗೆಯ ಭಾರವನ್ನು ಜನರ ಮೇಲೆ ಹೊರಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಬಿಸಿಯಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಎಲ್ಲೋ ಒಂದು ಕಡೆ ಉಂಟಾಗಿ ಬಿಬಿಎಂಪಿಗೆ ಟಾರ್ಗೆಟ್ ಕೊಟ್ಟಂಗಿದೆ. ಹೀಗಾಗಿ ಎಲ್ಲ ತೆರಿಗೆಗಳನ್ನು ವಸೂಲಿ ಮಾಡಿ ಪ್ಲ್ಯಾನ್ ಮಾಡ್ತಿರುವಂತಹ ಬಿಬಿಎಂಪಿಗೆ ಈ ರೀತಿಯ ಬೀದಿ ದೀಪಗಳ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದು ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ವೈಬ್ರೆಂಟ್ ಬೆಂಗಳೂರು ಅಂತ ಹೇಳಿ ಅದಕ್ಕೆ 50 ಕೋಟಿ 25 ಕೋಟಿ ಈ ರೀತಿಯಾಗಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ನೀವು ನೋಡಿ, ಈ ರಸ್ತೆಯಲ್ಲಿ ವಾಹನಗಳಲ್ಲಿ ಬರ್ಬೋದೇ ಹೊರತು ನಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯ ಘಟನೆಗಳು ಕೂಡ ಇಲ್ಲಿ ಸಂಭವಿಸ್ಬೋದು ಅಂದರೆ ಎಸ್ಪೆಷಲಿ ಟೂ ವೀಲರ್ಸ್ ಅವರಿಗೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಪಾಯದ ಸ್ಥಿತಿ ಇಲ್ಲಿ ಇರುವಂಥದ್ದು. ನಾವೇನಾದರೂ ನಮ್ಮ ಕ್ಯಾಮ್ರಾದ ಲೈಟನ್ನು ಆಫ್ ಮಾಡಿದ್ರೆ ಪ್ರಾಬ್ಲಿ ಏನೂ ಕೂಡ ಕಾಣಿಸೋದಿಲ್ಲ. ಇಂತಹ ಕಗ್ಗತ್ತಲು ಇದೆಯಲ್ಲೋ ಬೆಂಗಳೂರಿನ ಕಗ್ಗತ್ತಲಿನ ಕಾಡಿನಲ್ಲಿ ಈ ರೀತಿಯ ಇದೆಯಾ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ ಬಿಬಿಎಂಪಿಯವರು ತೆರಿಗೆ ಬಾಕಿ ವಿಚಾರ ಆ ರೀತಿ ವಿಚಾರನ್ನೆಲ್ಲ ಬಿಟ್ಟು ತನ್ನ ಕೆಲಸವನ್ನು ಏನು ಮಾಡಬೇಕು, ಕನಿಷ್ಠವಾದಂತಹ ಬೀದಿ ದೀಪಗಳ ನಿರ್ವಹಣೆ ಇರ್ಬೋದು, ರಸ್ತೆಗೊಂಡಿರ್ಬೋದು, ಕುಡಿಯುವ ನೀರಿರ್ಬೋದು, ಇದರ ಕಡೆ ಗಮನವನ್ನು ಕೊಡಲಿ ಅಂತ ಹೇಳಿ ಜನ ಆಕ್ರೋಶಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಬಿಎಂಪಿಗೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಪರಿಸ್ಥಿತಿ. ಬೀದಿ ದೀಪಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಬೀದಿ ದೀಪಗಳು ಇಲ್ಲ ಬೆಂಗಳೂರಿನಲ್ಲಿ. ಅಷ್ಟೊಂದು ಪರಿಸ್ಥಿತಿ ಕುಲಿಗೆಟ್ಟು ಹೋಗಿದೆ. ಹಲವು ರಸ್ತೆಗಳಲ್ಲಿ ಬೀದಿ ದೀಪಗಳೇ ಸರಿ ಇಲ್ಲ. ಅಂಥದ್ರಲ್ಲಿ ವೈಬ್ರೆಂಟ್ ಬೆಂಗಳೂರು ಅನ್ನುವಂಥ ಯೋಜನೆ ಮಾಡಕ್ಕೆ ಹೊರಟಿದ್ದಾರೆ. ಈ ವೈಬ್ರೆಂಟ್ ಬೆಂಗಳೂರಿಗೆ 50 ಕೋಟಿ ರೂಪಾಯಿ ಕಾಸು ಬೇರೆ ಎತ್ತಿಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳ ಸುಂದರೀಕರಣ ಅಂತೆ. ಜುಟ್ಟಿಗೆ ಮಲ್ಲಿಗೆ ಹೂವು ಆಮೇಲೆ ಮುಡ್ಕೊಳ್ಳೋರುತ್ತೆ. ಸ್ವಾಮಿ ಫಸ್ಟ್ ಹೊಟ್ಟೆಗೆ ಇಟ್ಕೊಡಿ, ಬೀದಿ ದೀಪ ಕೊಡಿ, ಅಗತ್ಯ ಮೂಲ ಸೌಕರ್ಯಗಳನ್ನು ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಮಲ್ಲೇಶ್ವರದ ಸ್ಯಾಂಕಿ ರಸ್ತೆಯಲ್ಲಿ ಬೀದಿ ದೀಪಗಳೇ ಇಲ್ಲ. ಬೇರೆ ಒಳಗಡೆ ಇಂಟೀರಿಯರ್ ಏರಿಯಾಸ್ ಹೋಗಲಿ, ಮಲ್ಲೇಶ್ವರಂ ಸ್ಯಾಂಕಿ ರಸ್ತೆಯಲ್ಲಿ ಬೀದಿ ದೀಪಗಳಿಲ್ಲ. ರಿಪಬ್ಲಿಕ್ ಕನ್ನಡ ಬೀದಿ ದೀಪಗಳ ಕುರಿತಾಗಿ ರಿಯಾಲಿಟಿ ಚೆಕ್ ಮಾಡಿದೆ. ಏನಿದೆ ಪರಿಸ್ಥಿತಿ ಬೆಂಗಳೂರು ಅಂತ ನೋಡಿ. ಕ್ರೈಮ್ ಆಕ್ಟಿವಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕಾಗಲ್ಲ? ಈ ರೀತಿ ಬೀದಿ ದೀಪಗಳೇ ಇಲ್ಲ. ಮೇನ್ ರೋಡಲ್ಲೇ ಬೀದಿ ದೀಪ ಇಲ್ಲ. ಮಲ್ಲೇಶ್ವರಂ ಸ್ಯಾಂಕಿ ರೋಡಲ್ಲೇ ಬೀದಿ ದೀಪಗಳಿಲ್ಲ. ಕತ್ಲಲ್ಲಿ ಜನ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗೋರ ಪರಿಸ್ಥಿತಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಬೀದಿ ದೀಪಗಳೇ ಇಲ್ಲ ಅಂಥದ್ರಲ್ಲಿ ಬ್ರ್ಯಾಂಡ್ ಕಾಣಿಸಲ್ಲ. ಕುಣಿ ಏನಾದರೂ ಇದ್ರೆ ಇಡುತ್ತೀವಿ.
ಸೊ ಬೀದಿ ದೀಪ ಇದ್ದರೆ ಉತ್ತಮ ಅಂತ ಅನಿಸುತ್ತೆ. ಭಯ ಆಗುತ್ತೆ, ಯಾಕಂದರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ, ಕುಣಿ ಏನಾದರೂ ಇದ್ದರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ದರೆ ಉತ್ತಮ ಅಂತ ಅನಿಸುತ್ತೆ. ಭಯ ಆಗುತ್ತೆ, ಯಾಕಂದರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ, ಕುಣಿ ಏನಾದರೂ ಇದ್ದರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ದರೆ ಉತ್ತಮ ಅಂತ ಅನಿಸುತ್ತೆ. ಭಯ ಆಗುತ್ತೆ, ಯಾಕಂದರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್. ಬಿಬಿಎಂಪಿ ಇತ್ತೀಚೆಗೆ ಜನರ ಮೇಲೆ ಎಲ್ಲ ತೆರಿಗೆ ಹೊರೆಯನ್ನ ಹಾಕ್ತಾ ಇದೆ. ಒಂದ್ ಕಡೆ ಕಸದ ತೆರಿಗೆಯನ್ನ ಕಟ್ಟಿ, ಮತ್ತೊಂದು ಕಡೆ ಮನೆ ಮುಂದೆ ನಿಲ್ಲಿಸುವಂತಹ ಕಾರ್ ಪಾರ್ಕಿಂಗಿಗೂ ಕೂಡ ಹಣವನ್ನ ಕಟ್ಟಬೇಕು ಅಂತ ಹೀಗೆ ತೆರಿಗೆ ಹಣವನ್ನ ವಸೂಲಿ ಮಾಡೋ ಅತ್ತ ಚಿತ್ತವನ್ನ ನೆಟ್ಟಿದೆ. ಆದರೆ ತನ್ನ ಕೆಲಸವನ್ನ ಮಾಡಬೇಕಾದ್ರೆ ಅಲ್ಲಿ ಎಡವಿರುವಂಥದ್ದು ಅಂದರೆ ಪ್ರಮುಖವಾಗಿ ಬೀದಿ ದೀಪಗಳ ನಿರ್ವಹಣೆ ಇವತ್ತು ಇಲ್ಲ. ರಿಯಾಲಿಟಿ ಚೆಕ್ ಭಾಗವಾಗಿ ನಾವಿವಾಗ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗೂ ಕೂಡ ಬೀದಿ ದೀಪವನ್ನ ಹಾಕೇ ಇಲ್ಲ. ಈ ಒಂದು ರಸ್ತೆಯಲ್ಲಿ ಸುಮಾರು ವಾಹನಗಳು ಇವತ್ತು ಓಡಾಡುತ್ತೆ. ಇದೊಂದು ದೊಡ್ಡ ಪ್ರತಿಷ್ಠಿತ ಯೂನಿವರ್ಸಿಟಿ ಕೂಡ ಇದೆ. ಆದರೆ ನೀವು ನೋಡ್ಬೋದು ಲೈಟ್ ಪೋಲ್ ಇದೆ, ದೀಪ ಉರಿತಾ ಇಲ್ಲ. ಒಂದು ಕಡೆ ಬಿಬಿಎಂಪಿ ಎಲ್ಲ ತೆರಿಗೆಯ ಭಾರವನ್ನು ಜನರ ಮೇಲೆ ಹೊರಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಬಿಸಿಯಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಎಲ್ಲೋ ಒಂದು ಕಡೆ ಉಂಟಾಗಿ ಬಿಬಿಎಂಪಿಗೆ ಟಾರ್ಗೆಟ್ ಕೊಟ್ಟಂಗಿದೆ. ಹೀಗಾಗಿ ಎಲ್ಲ ತೆರಿಗೆಗಳನ್ನು ವಸೂಲಿ ಮಾಡಿ ಪ್ಲ್ಯಾನ್ ಮಾಡ್ತಿರುವಂತಹ ಬಿಬಿಎಂಪಿಗೆ ಈ ರೀತಿಯ ಬೀದಿ ದೀಪಗಳ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದು ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ವೈಬ್ರೇಟ್ ಬೆಂಗಳೂರು ಅಂತ ಹೇಳಿ ಅದಕ್ಕೆ 50 ಕೋಟಿ 25 ಕೋಟಿ ಈ ರೀತಿಯಾಗಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ನೀವು ನೋಡಿ, ಈ ರಸ್ತೆಯಲ್ಲಿ ವಾಹನಗಳಲ್ಲಿ ಬರ್ಬೋದೇ ಹೊರತು ನಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯ ಘಟನೆಗಳು ಕೂಡ ಇಲ್ಲಿ ಸಂಭವಿಸ್ಬೋದು ಅಂದರೆ ಎಸ್ಪೆಷಲಿ ಟೂ ವೀಲರ್ಸ್ ಅವರಿಗೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಪಾಯದ ಸ್ಥಿತಿ ಇಲ್ಲಿ ಇರುವಂಥದ್ದು. ನಾವೇನಾದರೂ ನಮ್ಮ ಕ್ಯಾಮ್ರಾದ ಲೈಟನ್ನು ಆಫ್ ಮಾಡಿದ್ರೆ ಪ್ರಾಬ್ಲಿ ಏನೂ ಕೂಡ ಕಾಣಿಸೋದಿಲ್ಲ. ಇಂತಹ ಕಗ್ಗತ್ತಲು ಇದೆಯಲ್ಲೋ, ಬೆಂಗಳೂರಿನ ಕಗ್ಗತ್ತಲಿನ ಕಾಡಿನಲ್ಲಿ ಈ ರೀತಿಯ ಇದೆಯಾ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ ಬಿಬಿಎಂಪಿಯವರು ತೆರಿಗೆ ಬಾಕಿ ವಿಚಾರ ಆ ರೀತಿ ವಿಚಾರನ್ನೆಲ್ಲ ಬಿಟ್ಟು ತನ್ನ ಕೆಲಸವನ್ನು ಏನು ಮಾಡಬೇಕು, ಕನಿಷ್ಠವಾದಂತಹ ಬೀದಿ ದೀಪಗಳ ನಿರ್ವಹಣೆ ಇರ್ಬೋದು, ರಸ್ತೆ ಗುಂಡಿ ಇರ್ಬೋದು, ಕುಡಿಯುವ ನೀರಿರ್ಬೋದು, ಇದರ ಕಡೆ ಗಮನವನ್ನು ಕೊಡಲಿ ಅಂತ ಹೇಳಿ ಜನ ಆಕ್ರೋಶಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಬಿಎಂಪಿಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಪರಿಸ್ಥಿತಿ. ಬೀದಿ ದೀಪಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಬೀದಿ ದೀಪಗಳು ಇಲ್ಲ ಬೆಂಗಳೂರಿನಲ್ಲಿ. ಅಷ್ಟೊಂದು ಪರಿಸ್ಥಿತಿ ಕುಲಿಗೆಟ್ಟು ಹೋಗಿದೆ. ಹಲವು ರಸ್ತೆಗಳಲ್ಲಿ ಬೀದಿ ದೀಪಗಳೇ ಸರಿ ಇಲ್ಲ. ಅಂಥದ್ರಲ್ಲಿ ವೈಬ್ರೆಂಟ್ ಬೆಂಗಳೂರು ಅನ್ನುವಂಥ ಯೋಜನೆ ಮಾಡಕ್ಕೆ ಹೊರಟಿದ್ದಾರೆ. ಈ ವೈಬ್ರೆಂಟ್ ಬೆಂಗಳೂರಿಗೆ 50 ಕೋಟಿ ರೂಪಾಯಿ ಕಾಸು ಬೇರೆ ಎತ್ತಿಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳ ಸುಂದರೀಕರಣ ಅಂತೆ. ಜುಟ್ಟಿಗೆ ಮಲ್ಲಿಗೆ ಹೂವು ಆಮೇಲೆ ಮುಡ್ಕೊಳ್ಳೋರುತ್ತೆ. ಸ್ವಾಮಿ ಫಸ್ಟ್ ಹೊಟ್ಟೆಗೆ ಇಟ್ಕೊಡಿ, ಬೀದಿ ದೀಪ ಕೊಡಿ, ಅಗತ್ಯ ಮೂಲ ಸೌಕರ್ಯಗಳನ್ನು ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಮಲ್ಲೇಶ್ವರದ ಸ್ಯಾಂಕಿ ರಸ್ತೆಯಲ್ಲಿ ಬೀದಿ ದೀಪಗಳೇ ಇಲ್ಲ. ಬೇರೆ ಒಳಗಡೆ ಇಂಟೀರಿಯರ್ ಏರಿಯಾಸ್ ಹೋಗಲಿ, ಮಲ್ಲೇಶ್ವರಂ ಸ್ಯಾಂಕಿ ರಸ್ತೆಯಲ್ಲಿ ಬೀದಿ ದೀಪಗಳಿಲ್ಲ. ರಿಪಬ್ಲಿಕ್ ಕನ್ನಡ ಬೀದಿ ದೀಪಗಳ ಕುರಿತಾಗಿ ರಿಯಾಲಿಟಿ ಚೆಕ್ ಮಾಡಿದೆ. ಏನಿದೆ ಪರಿಸ್ಥಿತಿ ಬೆಂಗಳೂರು ಅಂತ ನೋಡಿ. ಕ್ರೈಮ್ ಆಕ್ಟಿವಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕಾಗಲ್ಲ? ಈ ರೀತಿ ಬೀದಿ ದೀಪಗಳೇ ಇಲ್ಲ. ಮೇನ್ ರೋಡಲ್ಲೇ ಬೀದಿ ದೀಪ ಇಲ್ಲ. ಮಲ್ಲೇಶ್ವರಂ ಸ್ಯಾಂಕಿ ರೋಡಲ್ಲೇ ಬೀದಿ ದೀಪಗಳಿಲ್ಲ. ಕತ್ಲಲ್ಲಿ ಜನ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗೋರ ಪರಿಸ್ಥಿತಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಬೀದಿ ದೀಪಗಳೇ ಇಲ್ಲ ಅಂಥದ್ರಲ್ಲಿ ಬ್ರ್ಯಾಂಡ್ ಕಾಣಿಸಲ್ಲ, ಕುಣಿ ಏನಾದರೂ ಇದ್ದರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ದರೆ ಉತ್ತಮ ಅಂತ ಅನಿಸುತ್ತೆ. ಭಯ ಆಗುತ್ತೆ, ಯಾಕಂದರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ, ಕುಣಿ ಏನಾದರೂ ಇದ್ದರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ದರೆ ಉತ್ತಮ ಅಂತ ಅನಿಸುತ್ತೆ. ಭಯ ಆಗುತ್ತೆ, ಯಾಕಂದರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ, ಕುಣಿ ಏನಾದರೂ ಇದ್ದರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ದರೆ ಉತ್ತಮ ಅಂತ ಅನಿಸುತ್ತೆ. ಭಯ ಆಗುತ್ತೆ, ಯಾಕಂದರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್. ಬಿಬಿಎಂಪಿ ಇತ್ತೀಚೆಗೆ ಜನರ ಮೇಲೆ ಎಲ್ಲ ತೆರಿಗೆ ಹೊರೆಯನ್ನ ಹಾಕ್ತಾ ಇದೆ. ಒಂದ್ ಕಡೆ ಕಸದ ತೆರಿಗೆಯನ್ನ ಕಟ್ಟಿ, ಮತ್ತೊಂದು ಕಡೆ ಮನೆ ಮುಂದೆ ನಿಲ್ಲಿಸುವಂತಹ ಕಾರ್ ಪಾರ್ಕಿಂಗಿಗೂ ಕೂಡ ಹಣವನ್ನ ಕಟ್ಟಬೇಕು ಅಂತ ಹೀಗೆ ತೆರಿಗೆ ಹಣವನ್ನ ವಸೂಲಿ ಮಾಡೋ ಅತ್ತ ಚಿತ್ತವನ್ನ ನೆಟ್ಟಿದೆ. ಆದರೆ ತನ್ನ ಕೆಲಸವನ್ನ ಮಾಡಬೇಕಾದ್ರೆ ಅಲ್ಲಿ ಎಡವಿರುವಂಥದ್ದು ಅಂದರೆ ಪ್ರಮುಖವಾಗಿ ಬೀದಿ ದೀಪಗಳ ನಿರ್ವಹಣೆ ಇವತ್ತು ಇಲ್ಲ. ರಿಯಾಲಿಟಿ ಚೆಕ್ ಭಾಗವಾಗಿ ನಾವಿವಾಗ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗೂ ಕೂಡ ಬೀದಿ ದೀಪವನ್ನ ಹಾಕೇ ಇಲ್ಲ. ಈ ಒಂದು ರಸ್ತೆಯಲ್ಲಿ ಸುಮಾರು ವಾಹನಗಳು ಇವತ್ತು ಓಡಾಡುತ್ತೆ. ಇದೊಂದು ದೊಡ್ಡ ಪ್ರತಿಷ್ಠಿತ ಯೂನಿವರ್ಸಿಟಿ ಕೂಡ ಇದೆ. ಆದರೆ ನೀವು ನೋಡ್ಬೋದು ಲೈಟ್ ಪೋಲ್ ಇದೆ, ದೀಪ ಉರಿತಾ ಇಲ್ಲ.
ಒಂದು ಕಡೆ BBMP ಎಲ್ಲ ತೆರಿಗೆಯ ಭಾರವನ್ನು ಜನರ ಮೇಲೆ ಹೊರಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಬಿಸಿಯಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಎಲ್ಲೋ ಒಂದು ಕಡೆ ಉಂಟಾಗಿ BBMPಗೆ ಟಾರ್ಗೆಟ್ ಕೊಟ್ಟಂಗಿದೆ. ಹೀಗಾಗಿ ಎಲ್ಲ ತೆರಿಗೆಗಳನ್ನು ವಸೂಲಿ ಮಾಡಿ ಪ್ಲ್ಯಾನ್ ಮಾಡ್ತಿರುವಂತಹ BBMPಗೆ ಈ ರೀತಿಯ ಬೀದಿ ದೀಪಗಳ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದು ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ವೈಬ್ರೇಟ್ ಬೆಂಗಳೂರು ಅಂತ ಹೇಳಿ ಅದಕ್ಕೆ 50 ಕೋಟಿ 25 ಕೋಟಿ ಈ ರೀತಿಯಾಗಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ನೀವು ನೋಡಿ, ಈ ರಸ್ತೆಯಲ್ಲಿ ವಾಹನಗಳಲ್ಲಿ ಬರ್ಬೋದೇ ಹೊರತು ನಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯ ಘಟನೆಗಳು ಕೂಡ ಇಲ್ಲಿ ಸಂಭವಿಸ್ಬೋದು. ಅಂದರೆ ಎಸ್ಪೆಷಲಿ 2 ವೀಲರ್ಸ್ ಅವರಿಗೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಪಾಯದ ಸ್ಥಿತಿ ಇಲ್ಲಿ ಇರುವಂಥದ್ದು. ನಾವೇನಾದರೂ ನಮ್ಮ ಕ್ಯಾಮ್ರಾದ ಲೈಟನ್ನು ಆಫ್ ಮಾಡಿದ್ರೆ ಪ್ರಾಬ್ಲಿ ಏನೂ ಕೂಡ ಕಾಣಿಸೋದಿಲ್ಲ. ಇಂತಹ ಕಗ್ಗತ್ತಲು ಇದೆಯಲ್ಲೋ, ಬೆಂಗಳೂರಿನ ಕಗ್ಗತ್ತಲಿನ ಕಾಡಿನಲ್ಲಿ ಈ ರೀತಿಯ ಇದೆಯಾ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ BBMPಯವರು ತೆರಿಗೆ ಬಾಕಿ ವಿಚಾರ ಆ ರೀತಿ ವಿಚಾರನ್ನೆಲ್ಲ ಬಿಟ್ಟು ತನ್ನ ಕೆಲಸವನ್ನು ಏನು ಮಾಡಬೇಕು, ಕನಿಷ್ಠವಾದಂತಹ ಬೀದಿ ದೀಪಗಳ ನಿರ್ವಹಣೆ ಇರ್ಬೋದು, ರಸ್ತೆಗೊಂಡಿರ್ಬೋದು, ಕುಡಿಯುವ ನೀರಿರ್ಬೋದು, ಇದರ ಕಡೆ ಗಮನವನ್ನು ಕೊಡಲಿ ಅಂತ ಹೇಳಿ ಜನ ಆಕ್ರೋಶಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.